ಜಾತ್ಯತೀತ ಜನತಾದಳ ಮಹಾಲಕ್ಷ್ಮಿ ಲೇಪಟ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ವ್ಯವಕಲನ 68 ಅಧ್ಯಕ್ಷರಾದ ಶಿವಕುಮಾರ್ ಬಾಬಿರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಿದ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ಹಾಗೂ ಮಹಾಲಕ್ಷ್ಮಿ ಲೇಪಟ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಂದು ಶಾಲು ಹೊದಿಸಿ ಹೂ ಗುಚ್ಚು ನೀಡಿ ಕೇಕ್ ಕಟ್ ಮಾಡುವ ಮುಖಾಂತರ ತಮ್ಮ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ
ಶಿವಕುಮಾರ್ ಬಾಬಿದು ಹುಟ್ಟದಬ್ಬ. ಶಿವಕುಮಾರ್ ಬಾಬಿ ನಮ್ಮ ಪಕ್ಷದ ಹಿರಿಯ ನಾಯಕರುಗಳಲ್ಲೂ ಒಬ್ಬರಾಗಿರ್ತಕ್ಕಂಥವ್ರು. ಹಾಗಾಗಿ ಇವತ್ತಿನ ಏನು ಶುಭ ದಿವಸ ಅವನು ಹುಟ್ಟದಬ್ಬ ಆಚರಣೆಯನ್ನು ಮಾಡ್ಕೋತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅವನು ಇಂಥ ಹುಟ್ಟದಬ್ಬಗಳನ್ನ ಈಗಾಗಲೇ 54 ಆಗಿದೆ ಅಂತ ಕಾಣ್ತದೆ. ಇನ್ನು ಬಾಕಿ 46 ಬಾಕಿ ಉಳ್ಕೋತದೆ. ಅದನ್ನು ಕಂಪ್ಲೀಟ್ ಮಾಡ್ಲಿ. ಗೊತ್ತಾಯ್ತಾ? ಅವನು ಶತಾಯುಷಿ ಆಗ್ಲಿ, ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಮತ್ತು ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಸ್ವಲ್ಪ ಇನ್ನು ಎತ್ತರಕ್ಕೆ ಬೆಳೀಲಿ. ಈಗೇನೋ ಸುಮ್ಮನೆ ನಮ್ಮ ಅಧ್ಯಕ್ಷನಾಗಿದ್ದಾನೆ, ನಮ್ಮ ವಾರ್ಡ್ನ ಅಧ್ಯಕ್ಷನಾಗಿದ್ದಾನೆ. ಈಗೇನು ಉಪಾಧ್ಯಕ್ಷನಾಗ್ತೀನಿ ಅಂತಾನೆ ಕ್ಷೇತ್ರಕ್ಕೆ. ಉಪಾಧ್ಯಕ್ಷ ಅಲ್ಲ, ಅಧ್ಯಕ್ಷ ಆಗ್ಲಿ, ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಸಿಗ್ಲಿ ಗಂಡ ಹೆಂಡತಿಗೆ ಮತ್ತೆ ಮಗಳಿಗೆ ಎಲ್ರಿಗೂ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಬಯಸ್ತಾ ಇದ್ದಾನೆ. ವಂದನೆಗಳು. ಶಿವಕುಮಾರ್ ಬಾಬಿ ಮನೆಯವ್ರು ಹುಟ್ಟಿದಬ್ಬ. ಅವ್ರಿಗೆ ಯಾವಾಗಲೂ ಆರೋಗ್ಯ, ಆಯುಸ್ಸು, ದೇವರವ್ರಿಗೆ ನೆಮ್ಮದಿ ತುಂಬ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ. ಬೆಸ್ಟ್ ವಿಶಸ್ ಹೇಳ್ತೀನಿ. ಇದೇ ಥರ ಅವರು ಮುಂದಿನ 108 ಕಾಲ ಚೆನ್ನಾಗಿರಲಿ, ಯಾವಾಗಲೂ ಚೆನ್ನಾಗಿರಲಿ. ಜನಕ್ಕೆ ನಮ್ಮ ಕೈಯಿಂದ ಆಗಿದ್ದು ಸಣ್ಣ ಪುಟ್ಟ ಒಂದು ಚಿಕ್ಕ ಹೆಲ್ಪು, ಜಾಸ್ತಿ ಇಲ್ಲ, ಸಣ್ಣ ಪುಟ್ಟ ಮತ್ತೊಮ್ಮೆ ಕೊಡೋಣ, ಜಾಸ್ತಿ ಕೊಡೋಣ. ಆದಾಗ ಅದೇ ಅವ್ರಿಗೆ ಹೆಲ್ತು, ಆರೋಗ್ಯ, ಆಯುಸ್ಸು ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋರು ಎಲ್ಲ ಅವ್ರ ಫ್ರೆಂಡ್ಸು, ಅವರು ವಾರ್ಡ್ ಕಡೆಯಿಂದ ಬಂದಿರೋ ಮಹಿಳಾ ಅಧ್ಯಕ್ಷರುಗಳು ಎಲ್ಲರಿಗೂ ಒಂದು ವಿಶಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬ ಹಿರಿಯವರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ವಾರ್ಡ್ ಅಧ್ಯಕ್ಷರಾದ ಬಾಬಿ ಶಿವಕುಮಾರ್ ಶುಭಾಶಯಗಳು. ಅವರು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಆಗ್ತಾರೆ, ನಾವು ಅದನ್ನು ಕನ್ಸ್ಕೊಳ್ತಾ ಇದ್ದೀವಿ ಆಗಲಿ ಅಂತ. ಅವ್ರಿಗೆ ಖುಷಿ ಆಗ್ತಾ ಇದೆ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇರೋದು. ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮುಂದಿನ ಕೆಲಸ ತುಂಬ ಚೆನ್ನಾಗಿ ಅವ್ರಿಗೆ ಏನು ಅನ್ಕೊಂಡಿದ್ದಾರೆ ಅದೆಲ್ಲ ಸಕ್ಸಸ್ ಆಗಿದೆ. ಶಿವಕುಮಾರ್ ಬಾಬಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಅಧ್ಯಕ್ಷರಾದಕ್ಕೆ ನಾನು ಒಂದು ಸಹೋದರ, ಆ ಥರ ನಮ್ಮ ಜೊತೆ ಇಟ್ಕೊಂಡಿದ್ದೆ. ನಮ್ಮದು ಅಷ್ಟೇ, ನಮ್ಮ ಒಂದು ಹುಟ್ಟದ ಹಬ್ಬ ಬಂದರೂ ಅವ್ರ ಮನೆ ಅಕ್ಕ ತಂಗಿ ಥರ ಕರೆಸಿ ನಮ್ಮದು ಆಚರಣೆ ಮಾಡ್ತಾರೆ. ನಾವು ಯಾವಾಗ ಹಿಂಗೆ ಅಣ್ಣ ತಂಗಿ ಆ ಥರ ಒಂದು ಸೋದರ ಸಂಬಂಧದಲ್ಲಿ ಇರ್ತೀವಿ. ಅವರ ಆಸೆ ಎಲ್ಲ ಹೇಳಿ ನೆಕ್ಸ್ಟ್ ಅವರು ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಕಾರ್ಪೊರೇಟರ್ ಆಗಿ ದೀನದಲ್ಲಿದ್ದಾರೆ ಬಡವರಿಗೆ ಸಹಾಯ ಮಾಡಿ. ಮಗ ಶಿವ 100 ವರ್ಷ, ಬಾಬಿ 100 ವರ್ಷ ಚೆನ್ನಾಗಿರ್ಬೇಕಂತ ಹುಟ್ಟು ಹಬ್ಬದ ಶುಭಾಶಯಗಳು. ದೀರ್ಘಾಯುಷು ಭವ, ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯ ಪ್ರಾಪ್ತರಸ್ತು. ನಮ್ಮ ಮಗಳಿಗೆ ಹೆಸರೇನಪ್ಪ, ಸುಜಾತ ಅವರಿಗೆ ದೀರ್ಘ ಸುಮಂಗಲಿ ಭವ, ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯ ಪ್ರಾಪ್ತರಸ್ತು. ಸರ್ವೇ ಜನ ಸುಖನೋ ಭವಂತು, ಸರ್ವಮಂಗಲ ಸುಖನೋ ಭವಂತು. ಎಲ್ಲರೂ 100 ವರ್ಷ ಚೆನ್ನಾಗಿರ್ಬೇಕು. ಏನು ನನ್ನ ಹುಟ್ಟುಹಬ್ಬಕ್ಕೆ ಬಂದಿರೋಂಥ ಎಲ್ಲ ನಮ್ಮ ಪಕ್ಷದ JDS ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಎಲ್ಲ ಸ್ನೇಹಿತರು, ಅದರಲ್ಲೂ ನನ್ನ ರಾಜ್ಕುಮಾರ್ ಸಂಘದ ಕರ್ನಾಟಕ ರತ್ನ ನನ್ನ ಎಲ್ಲ ಹಳೆಯ ಸ್ನೇಹಿತರು ಅವರೆಲ್ಲ ಇವತ್ತೇನು ನನಗೆ ಹುಟ್ಟುಹಬ್ಬ ಆಚರಿಸ್ಕೊಬೇಕು ಅನ್ನೋದೊಂದು ಇರಲಿಲ್ಲ. ಯಾಕೆಂದರೆ ನಮ್ಮ ಹಿರಿಯರಾದಂಥ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮ ತೀರೋಗಿತ್ತು, ಮತ್ತು ನಮ್ಮ ಕುಮಾರಣ್ಣವರ ತಾಯಿ. ಆದರೂ ಯಾಕೆಂದರೆ ಎಲ್ಲ ನಮ್ಮ ರಾಜ್ಕುಮಾರ್ ಸಂಘದವ್ರು ಬಂದು ಆಚರಿಸ್ಬೇಕಣ್ಣ, ಒಂದೇ ಒಂದು ಕೇಕ್ ಕಟ್ ಮಾಡೋಣ, ನಾವು ಹಂಗೆ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಕ್ಕೆ ಈ ಹಬ್ಬನ ಆಚರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇವತ್ತು ಈ ದೇಶನೇ ಮೆಚ್ಚುವಂಥ ಕೆಲಸ ಮಾಡಿರೋಂಥ ತಾಯಿ ಅವರು. ಈಗ ನಮಗೆಲ್ಲರಿಗೂ ತಾಯಿ ಇದ್ದಂಗೆ ಚೆನ್ನಮ್ಮನವರು. ಅಂಥ ತಾಯಿನ ಕಳ್ಕೊಂಡಿದ್ದೀವಿ. ಆದರೂ ಏನು ಮಾಡೋಕ್ಕಾಗಲ್ಲ, ಅದು ಭಗವಂತನ ಒಂದು ಏನು ಹೇಳ್ತಾರಲ್ಲ, ಆ ಭಗವಂತನ ಇಚ್ಛೆಯಂತೆ ನಾವೆಲ್ಲರೂ ಹೋಗ್ಬೇಕಾಗುತ್ತೆ. ಆ ಥರ ಇರೋದ್ರಿಂದ ಆ ತಾಯಿ ಹೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತು ನಾನು ಹುಟ್ಟುಹಬ್ಬಕ್ಕೆ ಬಂದಿರೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇವತ್ತೇನು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀನಿ. ಇದು ಒಂದು ಇದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.